ಮಳವಳ್ಳಿ ತಾಲೂಕಿನ ಬಿಜಿಪುರ ಗ್ರಾಮದ ಪುನೀತ್ ಫೌಂಡೇಶನ್ ವತಿಯಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಸ್ ನಿಲ್ದಾಣ ಲೋಕಾರ್ಪಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಹಾಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಲುವರಾಜು ಅಲಿಯಾಸ್ ನಡಕಲಪುರ ಮಂಜು ಅವರು ಮಾತನಾಡಿ, ನೀವು ಮಾಡುತ್ತಿರುವ ಸೇವಾ ಮನೋಭಾವವು ಮುಂದಿನ ಪೀಳಿಗೆಯವರೆಗೂ ಹೀಗೆ ಬೆಳೆದುಕೊಂಡು ಬರಲಿ. ಅಂದಹಾಗೆ ಪುನೀತ್ ರಾಜ್ಕುಮಾರ್ ರವರಿಗೂ ಹಾಗೂ ಬಿಜಿಪುರ ಗ್ರಾಮದ ಯುವಕರಿಗೂ ಒಂಥರ ನಂಟು ಇದೆ ಅನ್ನಿಸ್ತಿದೆ. ಯಾಕಂದ್ರೆ ಯುವಕರ ಗುಂಪು ಬಸ್ ನಿಲ್ದಾಣ ಮಾಡಿದ್ದಾರೆ. ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಲೋಕಾರ್ಪಣೆ ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ನೆನಪು ನಮ್ಮಲ್ಲಿ ಶಾಶ್ವತವಾಗಿರಿಸಲು ಇದು ಒಂದು ಒಳ್ಳೆಯ ರೀತಿಯಾದಂತಹ ಬೆಳವಣಿಗೆಯಾಗಿದೆ ಎಂದರು. ಇನ್ನು ಇದೇ ವೇಳೆ ವೆಂಕಟಸ್ವಾಮಿ ಮಠದ ಆಡಳಿತಾಧಿಕಾರಿ ಭರತ್ ರಾಜು ಅರಸು ಮಾತನಾಡಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಪ್ರೇರಣೆಯಿಂದ ಅವರ ಜೀವನದ ಆದರ್ಶವನ್ನ ಅಳವಡಿಸಿಕೊಂಡಿರುವ ಶಾಂತಕುಮಾರ್ ರವರ ರೀತಿಯಲ್ಲಿ ಮುಂದಿನ ಪೀಳಿಗೆಯವರೆಗೂ ಅಳವಡಿಸಿಕೊಂಡು ಬರಲಿ ಎಂದರು. ಇನ್ನು ಇದೇ ವೇಳೆ ಪುನೀತ್ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ನುರಿತ ವೈದ್ಯರ ತಂಡದಿಂದ ಸಾರ್ವಜನಿಕರನ್ನ ತಪಾಸಣೆ ಮಾಡಲಾಯಿತು. ಹಾಗೆ ಕಾರ್ಯಕ್ರಮದಲ್ಲಿ ವೆಂಕಟಸ್ವಾಮಿ ಮಠದ ಆಡಳಿತಾಧಿಕಾರಿ ಭರದ್ರಾಜು ಅರಸು, ಅರಕಲವಾಡಿ ನಾಗೇಂದ್ರ ಹಾಗೂ ನಡಕಲಪುರ ಮಂಜುನಾಥ, ಗ್ರಾಮ ಪಂಚಾಯಿತಿ ಸದಸ್ಯ ಶಾಂತಕುಮಾರ್ ಹಾಗೂ ಪಿಡಿಒ ಜಯಸ್ವಾಮಿ, ರಾಜಪ್ಪ, ಬಸಪ್ಪ, ಶಿವು, ಸತೀಶ್, ಚಂದ್ರು ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ಗ್ರಾಮದ ಜನತೆಗೆ ಮತ್ತು ಈ ಒಂದು ಸಮುದಾಯದ ಮತ್ತು ನಮ್ಮ ಬಂಧುವರ ಸಹೋದರರ ಒಂದು ಒಳಿತಿಗಾಗಿ ಮಾಡಿರ್ತಕ್ಕಂಥ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಮಾಜ ಹಾಡುಗಳ ಮೂಲಕ, ಅದೇ ತರದಲ್ಲಿ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಶಾಂತಕುಮಾರ್ ಅವರ ಮಾತುಗಳಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಅವರ ಸಂವೇದನಶೀಲತೆ ನಮಗೆ ಹೇಳಿದ್ರು. ಬಿಸಿಲಿನಲ್ಲಿ ಯಾರೋ ಬಸ್ಸಿಕೊಂಡು ದೃಶ್ಯ ಅಂತ ಅವ್ರು ನೋಡಿದಾಗ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಪರಿವರ್ತನೆ ಆಗಿದೆ. ಈಗ ತಾನೇ ನಮ್ಮ ಒಂದು ಮಾತಿನಲ್ಲಿ ಹೇಳಿದಂತ ನಾಗರಾಜ್ ಸರ್ ಅವರು ಏನ್ ಹೇಳಿದ್ರು, ಪುನೀತ್ ರಾಜ್ಕುಮಾರ್ ಅವರ ಜೀವನದ ಒಂದು ಸಂದೇಶನೇ ಆದರ್ಶವಾಗಿ ಅವರ ಮೈ ತುಂಬಿಸ್ಕೊಂಡಿರ್ತಕ್ಕಂಥ ಶಾಂತಕುಮಾರ್ ಅವರು ಇದೊಂದು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವರು ವೈಯಕ್ತಿಕವಾಗಿ ಉದ್ಯಮಶೀಲತೆಯನ್ನ ಮೈಗೂಡಿಸಿಕೊಂಡು ಬಿಜಿಪುರ ಗ್ರಾಮದಲ್ಲಿ ಹಲವಾರು ಜನಗಳಿಗೂ ಒಂದು ಉದ್ಯೋಗ ಅವಕಾಶವನ್ನು ಕೊಟ್ಟು ಅದರ ಮೂಲಕ ತಮ್ಮ ಸ್ವಂತ ಖರ್ಚಿನಿಂದ ಹಾಗೂ ತಮ್ಮ ಸ್ನೇಹ ಬಳಗ ಗ್ರಾಮಸ್ಥರನ್ನೆಲ್ಲ ಸೇರಿಸಿಕೊಂಡು ಈ ತರದ ಒಂದು ಸಮಾಜಮುಖಿ ಕೆಲಸವನ್ನ ಮಾಡೋದಕ್ಕೆ ಅವ್ರಿಗೆ ಪ್ರೇರಣೆ ಆಗಿರತಕ್ಕಂಥ ಹಲವು ನಮ್ಮ ಇಲ್ಲಿ ವೇದಿಕೆ ಇರತಕ್ಕಂಥ ಮುಖಂಡರು ಇರ್ಬೋದು, ಅವರ ಎಲ್ಲ ಒಂದು ಆಶೀರ್ವಾದ ಆಗಲಿ, ಅವರ ಒಂದು ಪ್ರೋತ್ಸಾಹ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ, ಮಳೆ ಬರೋ ಸಂದರ್ಭ ಆಗಿರೋದ್ರಿಂದ ಬೇಗ ಎರಡು ಮಾತುಗಳನ್ನು ಮುಗಿಸ್ತೀನಿ. ಬಸ್ ಜಾಸ್ತಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ರು ಅಂತ ಅಲ್ಲ, ಆತರ ಸಂಪಾದನೆ ಮಾಡೋರು ತುಂಬಾ ಜನ ಇದ್ದಾರೆ. ಆದ್ರೆ ಸಹಾಯ ಮಾಡುವಂತ ಮನಸ್ಥಿತಿಗಳು ಬರ್ಬೇಕಲ್ಲ. ನನ್ನ ಜೋಗ ದುಡ್ಡಿದ್ ಮಾತ್ರಕ್ಕೆ ನಾನು ಸಾಹುಕಾರನಾಗಕ್ಕಾಗಲ್ಲ. ಅದು ಆ ದುಡ್ಡನ್ನ ಇನ್ನೊಬ್ಬರಿಗೋಸ್ಕರ ವಿನಿಯೋಗ ಮಾಡ್ತೀನಿ ನೋಡ್ರಿ. ಅದರಿಂದಷ್ಟೇ ನಾವು ಶ್ರೀಮಂತರಾಗ್ಬೇಕು, ಸಾಹುಕಾರರಾಗ್ಲಿಕ್ಕೆ ಸಾಧ್ಯ. ಹೃದಯ ಶ್ರೀಮಂತಿಗೆ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ. ಇವತ್ತು ಅವ್ರ ಹತ್ರ ದುಡ್ಡಿತ್ತು ಇರ್ಲಿಲ್ವೋ, ಅವ್ರು ಯಾವ ರೀತಿ ಕೂಡ ನಮಗೆ ಗೊತ್ತಿಲ್ಲ. ಎಲ್ಲ ಯುವಕರುಗಳು ಸೇರಿ ಒಬ್ರು ಗಾರಿ ಕೆಲಸ ಮಾಡಿದ್ರೆ, ಒಬ್ರು ಬಣ್ಣ ಹೊಡೆದ್ರು, ಒಬ್ರು ಮಣ್ಣನ್ನ ಸಮತಟ್ಟು ಮಾಡಿದ್ರು, ಇನ್ನೊಬ್ರು ವೆಲ್ಡಿಂಗ್ ಮಾಡ್ಕೊಟ್ರು, ಇನ್ನೊಬ್ರು ಸೀಟ್ ತಗೊಂಡ್ರು. ಎಲ್ಲರೂ ಸೇರಿ ಹುಡುಗರುಗಳೆಲ್ಲರೂ ಸೇರಿ ಇವತ್ತು ಒಂದು ಬಸ್ ನಿಲ್ದಾಣ ಮಾಡಿದ್ರು, ಒಂದು ನೆರಳು ಮಾಡಿದ್ರು. ಆ ನೆರಳು ಮಾಡುವಂತ ಜಾಗನ ಎಲ್ಲರೂ ಕೂಡ ಬಿಜಿಪುರ ಗ್ರಾಮಸ್ಥರು ಉಳಿಸ್ಕೊಂಡು ಹೋಗ್ಬೇಕು. ಇವತ್ತು ಪಿಡಿಒ ಅವರು ವೇದಿಕೆ ಮೇಲಿದ್ದಾರೆ. ನಾನು ಅವ್ರಿಗೆ ಒಂದು ಮನವಿಯನ್ನ ಮಾಡ್ತೇನೆ. ಬಿಜಿಪುರ ಗ್ರಾಮದಲ್ಲಿ ಏನು ಇವತ್ತು ಪುನೀತ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಪುನೀತ್ ಬಸ್ ನಿಲ್ದಾಣ ಅಂತ ಏನಾಗಿದೆ, ಇದು ತಮ್ಮ ಸಾಮಾನ್ಯ ಸಭೆಯಲ್ಲಿ ನಡವಳಿಯಾಗಿ ಸರ್ಕಾರಕ್ಕೆ ವರದಿ ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಅದರ ಅಡ್ರೆಸ್ ಕೂಡ ಪುನೀತ್ ಬಸ್ ನಿಲ್ದಾಣ ಅಂತಾನೆ ಬರಬೇಕು, ಅದು ಅಧಿಕೃತವಾಗಬೇಕು ನನ್ನ ಒತ್ತಾಯ. ಅದ್ರ ಜೊತೆಗೆ ನಾನು ಪುನೀತ್ ಫೌಂಡೇಶನ್ ಯುವಕರಿಗೆ ಒಂದು ಮನವಿ ಮಾಡ್ತೇನೆ. ಬಸ್ ನಿಲ್ದಾಣ ಮಾಡಿದ್ದೀರಿ, ಅದಕ್ಕೆ ಒಂದು ಶಾಶ್ವತವಾದ ಒಂದು ಕುಡಿಯ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿ. ದಿನಕ್ಕೆ ಒಂದು ಕ್ಯಾನ್ ಬಿಸ್ಲರಿ ನೀರು ಸಾಕು, ಒಂದು ಕ್ಯಾನ್ ಬಿಸ್ಲರಿ ನೀರು ಯಾವಾಗಲೂ ಶಾಶ್ವತವಾಗಿ. ಬೆಳಿಗ್ಗೆ ಎದ್ದ ತಕ್ಷಣ ನಾವೇನು ನಮ್ಮ ಮನೆ ಕೆಲಸಗಳನ್ನ ಮಾಡ್ತೀವೋ ಅದು ಕೂಡ ನಮ್ಮ ಕೆಲಸ ಅಂತ ಹೇಳಿ ಒಂದು ಕ್ಯಾನ್ ನೀರನ್ನ ನೀವು ಬಸ್ ನಿಲ್ದಾಣದಲ್ಲಿ ಶಾಶ್ವತವಾಗಿ ಯಾರು ಎತ್ಕೊಂಡೋಗ್ರಿ, ಯಾರು ಎತ್ಕೋಬೇಕು ಬಿಗಿ ಮಾಡ್ಬಿಟ್ಟು ಅಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ಯಾಕೆಂದ್ರೆ ಬರ್ತಾ ಇರ್ತಕ್ಕಂಥದ್ದು ಬೇಸಿಗೆ ಕಾಲ,
ಎಲ್ಲರಿಗೂ ಇವತ್ತು ನೀರಿನ ಅವಶ್ಯಕತೆ ತುಂಬಾ ಇದೆ. ಆ ಕಾರಣಕ್ಕಾಗಿ ನೀರಿನ ವ್ಯವಸ್ಥೆಯನ್ನು ಶಾಶ್ವತವಾಗಿ ಮಾಡಬೇಕು ಅಂತ ಹೇಳಿ ಪುನೀತ್ ಫೌಂಡೇಶನ್ ಇವತ್ತೇನು ಉದ್ಘಾಟನೆ ಆಗ್ತಾ ಇದೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ನಮ್ಮೂರಲ್ಲಿ ಶ್ರೀಮಂತರಾಗಬೇಕು ಅಂತ ಹೇಳಿ ಉಚಿತವಾಗಿ ಆರೋಗ್ಯವನ್ನ ಶಿಬಿರವನ್ನ ಇಡೋದ್ರ ಮೂಲಕ ನಿಮ್ಮ ಊರಿನಲ್ಲಿ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ತಪಾಸಣೆಯನ್ನು ಮಾಡಿಸಿದ್ದಾರೆ. ಇವತ್ತು ನಿಮಗೆ ಹುಷಾರಿಲ್ಲ ಅಂತಂದ್ರೆ ನೀವು ಮಳವಳ್ಳಿಯವರಿಗೆ ಹೋಗ್ಬೇಕು, ಬಿಜಿಪುರದಿಂದ ಬೆಳಕೋಡಿವರೆಗೆ ಹೋಗ್ಬೇಕು. ಆದ್ರೆ ಇವತ್ತು ವೈದ್ಯರು ಮಳವಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ನಿಮ್ಮೂರಿಗೆ ಬಂದಿದ್ರು, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ರು. ಉಚಿತವಾಗಿ ನೀವೆಲ್ಲರೂ ಕೂಡ ಪರೀಕ್ಷೆ ಮಾಡಿದ್ರು. ನಿಮ್ಗೆ ಏನೇನು ಸಮಸ್ಯೆ ಇದೆಯೋ ಎಲ್ಲದಕ್ಕೂ ಕೂಡ ಉಚಿತವಾಗಿ ಔಷಧಿಯನ್ನು ನೀಡಿದ್ರು. ಹೌದಾ ಇಲ್ವಾ? ಇದರಿಂದ ಯಾವ ಸ್ವಾರ್ಥನೂ ಇಲ್ಲ, ಯಾವ ರಾಜಕೀಯನೂ ಇಲ್ಲ. ಎಲ್ಲ ಪಕ್ಷದವರಿಗೆ, ಎಲ್ಲ ವರ್ಗದವರಿಗೆ, ಎಲ್ಲಾ ಸಮುದಾಯದವರಿಗೂ ಕೂಡ ಇವತ್ತು ಉಚಿತವಾಗಿ ನಿಮಗೆ ಕಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡಿದ್ರು. ನಿಜನಾ? ಅದೇ ರೀತಿ ಪುನೀತ್ ಫೌಂಡೇಶನ್ ವತಿಯಿಂದ ಇವತ್ತು ಪ್ರಾಸ್ತಾವಿಕ ನುಡಿಯನ್ನ ಮಾತಾಡ್ತಾ ನನ್ನ ಗೆಳೆಯ ಶಾಂತಕುಮಾರ್ ಅವರು ಮಾತಾಡ್ತಾ ಇದ್ರು. ನಮ್ಮ ಊರಿನ ಹೆಣ್ಮಕ್ಳು ಶಾಲೆಗೆ ಹೋಗುವಂತವ್ರು ಬಸ್ ಹತ್ತುವಂತ ವಯೋವೃದ್ಧರು ಮರ ಕೆಳಗಡೆ ಅವ್ರ ಮನೆ ಪಡ್ಸಾಲೆನಲ್ಲಿ ಕೂತಿದ್ರು. ಅದನ್ನ ನಾವು ನೋಡ್ಲಿಕ್ಕೆ ಆಗಲಿಲ್ಲ. ನಾವು ಹುಡುಗರು ಯುವಕರುಗಳು ಕೂತು ಮಾತಾಡುವಂತ ಸಂದರ್ಭದಲ್ಲಿ ಇವ್ರಿಗೆ ಏನಾದ್ರು ಮಾಡ್ಬೇಕಲ್ಲ ಅನ್ನೋ ಒಂದು ಮನಸ್ಥಿತಿ ಅವ್ರು ಬಂದಂತಲ್ಲ. ಆ ಮನಸ್ಥಿತಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ತಲುಪಿಸಬೇಕು.